ವೆಲ್ಕಮ್ ಬ್ಯಾಕ್. ಪುರಿ ಜಗನ್ನಾಥ ಪವಾಡಗಳ ಕ್ಷೇತ್ರ. ಅಲ್ಲಿನ ಗಾಳಿ, ಆ ದೇಗುಲ, ಶಬ್ದದ ತರಂಗ ಎಲ್ಲವೂ ಕೂಡ ಇಡೀ ಜಗತ್ತಿಗೆ ವಿಸ್ಮಯ ಜೊತೆಗೆ ಸವಾಲಾಗಿ ನಿಂತಿರ್ತಕ್ಕಂಥದ್ದು. ಆದ್ರೆ ಇಂದು ರಥಯಾತ್ರೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಯಾವ ರೀತಿ ಸಂಭ್ರಮ ಸಡಗರ ಈ ರಥೋತ್ಸವದ ಸಂದರ್ಭದಲ್ಲಿ ನಡೀತಾ ಇದೆ, ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ನೋಡಿದ್ರೂ ಭಕ್ತರ ಸುನಾಮಿ, ಮೂಲೆ ಮೂಲೆಗಳಲ್ಲೂ ಜನವೋ ಜನ. ಪೂರಿಯ ತ್ರಿಮೂರ್ತಿಗಳ ದರ್ಶನಕ್ಕೆ ಜನಸಾಗರ, ಕಲೆ ಸಂಸ್ಕೃತಿಯ ಕಲರವ. ರಥ ಬೀದಿಯಲ್ಲಿ ವಿಶೇಷ ಅಲಂಕಾರ, ರಥೋತ್ಸವವನ್ನ ಕಣ್ತುಂಬಿಕೊಳ್ಳುತ್ತಿರೋ ಭಕ್ತಾದಿಗಳು. ದೇವರಿಗೆ ಜಗನ್ನಾಥನಿಗೆ ವಿಶೇಷ ಪೂಜೆ, ವಿಶೇಷ ಅಲಂಕಾರದಲ್ಲಿ ಬಲರಾಮ, ಸುಭದ್ರೆ. ಇಂದಿನಿಂದ ಪುರಿ ಜಗನ್ನಾಥ ರಥಯಾತ್ರೆ ಆರಂಭ. 15 ಲಕ್ಷಕ್ಕೂ ಹೆಚ್ಚು ಭಕ್ತರ ಆಗಮನ, ಎಲ್ಲೆಡೆ ಹೈ ಅಲರ್ಟ್. ಐತಿಹಾಸಿಕ ಆಧ್ಯಾತ್ಮಿಕ ಉತ್ಸವ, ಜಗತ್ ಪ್ರಸಿದ್ಧ ಒಡಿಶಾದ ಪುರಿ ಜಗನ್ನಾಥ ದೇಗುಲದ ಜಾತ್ರೆಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಐತಿಹಾಸಿಕ ಕ್ಷಣಕ್ಕೆ ಪುರಿ ದೇವಸ್ಥಾನ ಸಾಕ್ಷಿಯಾಗುತ್ತಿದೆ. ಜಗನ್ನಾಥನ ರಥದ ಹಗ್ಗ ಎಳೆಯುವ, ಮುಟ್ಟುವ ಭಕ್ತನು ಪುಣ್ಯ ಮತ್ತು ಮೋಕ್ಷವನ್ನ ಪಡೆಯುತ್ತಾನೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಪುರಿಗೆ ಭಕ್ತರ ಸುನಾಮಿ ಎದ್ದಿದೆ. ಜಗನ್ನಾಥ ರಥಯಾತ್ರೆ ಇಂದಿನಿಂದ 9 ದಿನಗಳ ಕಾಲ ನಡೆಯಲಿದ್ದು, ಈ ಭವ್ಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಲಕ್ಷಾಂತರ ಭಕ್ತರು ಒಡಿಶಾದ ಪುರಿಯತ್ತ ಆಗಮಿಸುತ್ತಿದ್ದಾರೆ. 10,000 ಪೊಲೀಸ್ ಸಿಬ್ಬಂದಿ, 250 A1 ಕ್ಯಾಮೆರಾ ಕಣ್ಣು. ರಥಯಾತ್ರೆಯ ಭದ್ರತೆಗೆ ಸುಮಾರು 10,000 ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ 250ಕ್ಕೂ ಹೆಚ್ಚು A1 ವಿಶೇಷ ಕ್ಯಾಮೆರಾ ಅಳವಡಿಸಲಾಗಿದೆ. ಅಷ್ಟೇ ಅಲ್ಲದೆ ಒಡಿಶಾ ಪೊಲೀಸರು ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಜಗನ್ನಾಥ ಸ್ವಾಮಿ ದೇಗುಲದ ವಿಶೇಷ ಏನು? ರಥಯಾತ್ರೆಯಲ್ಲಿ ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯ ವಿಗ್ರಹಗಳನ್ನ ಮೆರವಣಿಗೆ ಮಾಡಲಾಗುತ್ತೆ. ಜಗನ್ನಾಥ ದೇವಾಲಯವು ಹಿಂದೂ ಧರ್ಮದ 4 ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಪ್ರತಿದಿನ ದೇಗುಲದ ಮೇಲಿರುವ ಧ್ವಜ ಬದಲಾಯಿಸಲಾಗುತ್ತೆ. 1000 ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನ ಹತ್ತಿ ಬಾವುಟಗಳನ್ನ ಬದಲಾಯಿಸುತ್ತಾರೆ. ಈ ಆಚರಣೆಯು 1800 ವರ್ಷಗಳಿಂದಲೂ ನಡೆದುಕೊಂಡು ಬರ್ತಿದೆ. ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಇದು ವೈಜ್ಞಾನಿಕ ಸಂಗತಿಗಳಿಗೆ ಸವಾಲಾಗಿದೆ. ದೇವಸ್ಥಾನದಲ್ಲಿ ಇರುವ ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತು 1 ಟನ್ ತೂಕವನ್ನ ಹೊಂದಿದೆ. ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ದೇವಾಲಯದ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ನೆರಳು ಬೀಳುವುದಿಲ್ಲ. ಈ ದೇವಾಲಯದ ಒಳಗೆ ಹೊರಗೆ ಯಾವುದೇ ಸಮಯದಲ್ಲಿ ನೆರಳು ಬೀಳುವುದಿಲ್ಲ. ಇನ್ನು ದೇಗುಲದ ಮೇಲೆ ಪಕ್ಷಿಗಳು ಹಾಗೂ ವಿಮಾನಗಳು ಹಾರುವುದಿಲ್ಲ. ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳಿಸುತ್ತೆ. ಇದರ ಮುಖ್ಯ ದ್ವಾರಕ್ಕೆ ಸಿಂಹದ್ವಾರ ಅಂತ ಕರೀತಾರೆ. ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಯು ಕೇಳುತ್ತವೆ. 27 साल का सपना है, मगर मतलब कि मैं जब मेरी माँ के पेट में थी तो अनफॉर्चुनेटली मेरी माँ ने यहाँ पे मन्नत मांगा था कि मेरी बेटी बड़ी होके देवदासी बन जाएगी, मगर अनफॉर्चुनेटली ये हो नहीं पाया. तो उनकी इच्छा रखने के लिए ही मैं यहाँ पे आज डांस करने के लिए आई हूँ और भगवान की कृपा से ये पॉसिबल भी हो गया है. और हमारे ग्रुप में भी जो लोग हैं वो बहुत ही मुश्किल के साथ यहाँ पे आए हैं. ಇನ್ನು ಪುರಿ ಜಗನ್ನಾಥ ದೇಗುಲದ ರಥೋತ್ಸವಕ್ಕೆ ಬರೋ ಭಕ್ತರಿಗೆ ವಿಶೇಷ ಪ್ರಸಾದ ಸೇವೆ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಯಾವತ್ತೂ ಪ್ರಸಾದ ಖಾಲಿಯಾದ ಇತಿಹಾಸ ಇಲ್ಲವೇ ಇಲ್ಲ. सबको तो आज रथ यात्रा में आके बहुत ही अच्छा लग रहा है और यही पर्व सबको यहाँ से ये ब्रॉडकास्ट से सबको दर्शन मिले, यही प्रभु की इच्छा है. ये देखो, ये प्लानिंग हम नहीं करते हैं, वो प्रभु करते हैं. जिसको बुलाना है वो प्रभु जी करते हैं. जब उनकी इच्छा होती है वो अपने आप आ जाती है. पिछले साल हम लोगों ने ಒಟ್ಟಾರೆ ಪುರಿ ಜಗನ್ನಾಥ ದೇಗುಲದ ಯಾತ್ರೆ ಇಂದಿನಿಂದ ವಿಜೃಂಭಣೆಯಿಂದ ನಡೆಯುತ್ತಿದೆ. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಇಡೀ ವಿಶ್ವದ ಗಮನ ಸೆಳೆಯುವಂತಹ ಪುರಿ ಜಗನ್ನಾಥ ರಥಯಾತ್ರೆ ಇವತ್ತಿನಿಂದ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಈ ರಥೋತ್ಸವದಲ್ಲಿ ಭಾಗಿಯಾಗುವ ಸಲುವಾಗಿ ಪುರಿ ಜಗನ್ನಾಥನ ಸನ್ನಿಧಿಗೆ ತೆರಳುತ್ತಾರೆ. ರಥೋತ್ಸವ ಎಷ್ಟೇ ಬಾರಿ ನಡೆದಿದ್ರೂ ಈವರೆಗೆ ಪ್ರತಿ ಬಾರಿಯೂ ಕೂಡ ಅದರದ್ದೇ ಆದ ಸೆಳೆತವನ್ನ ಹೊಂದಿದೆ. ಅಷ್ಟೇ ಪ್ರಮಾಣದಲ್ಲಿ ಭಕ್ತರನ್ನ ಈ ರಥಯಾತ್ರೆ ಸೆಳೀತಾ ಇದೆ. ಒಂದು ಕಡೆ ಕೇದಾರನಾಥ ದರ್ಶನ, ಮತ್ತೊಂದು ಕಡೆಯಲ್ಲಿ ಪುರಿ ಜಗನ್ನಾಥನ ರಥಯಾತ್ರೆ ನಡೀತಾ ಇದೆ. ಇತ್ತೀಚೆಗಷ್ಟೇ ನಡೆದ ಕುಂಭಮೇಳ ಒಂದು ಅರ್ಥದಲ್ಲಿ ಸನಾತನ ಧರ್ಮದ ಸಂಸ್ಕೃತಿ, ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳ ಕಲರವ ಕಣ್ತುಂಬಿಕೊಳ್ಳೋಕಾತರ ದಿನಂಪ್ರತಿ ಜನರಲ್ಲಿ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ವೆಲ್ಕಮ್ ಬ್ಯಾಕ್. ಪುರಿ ಜಗನ್ನಾಥ ಪವಾಡಗಳ ಕ್ಷೇತ್ರ, ಅಲ್ಲಿನ ಗಾಳಿ, ಆ ದೇಗುಲ, ಶಬ್ದದ ತರಂಗ ಎಲ್ಲವೂ ಕೂಡ ಇಡೀ ಜಗತ್ತಿಗೆ ವಿಸ್ಮಯ ಜೊತೆಗೆ ಸವಾಲಾಗಿ ನಿಂತಿರತಕ್ಕಂಥದ್ದು. ಆದ್ರೆ ಇಂದು ರಥಯಾತ್ರೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಯಾವ ರೀತಿ ಸಂಭ್ರಮ ಸಡಗರ ಈ ರಥೋತ್ಸವದ ಸಂದರ್ಭದಲ್ಲಿ ನಡೀತಾ ಇದೆ, ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ನೋಡಿದ್ರೂ ಭಕ್ತರ ಸುನಾಮಿ, ಮೂಲೆ ಮೂಲೆಗಳಲ್ಲೂ ಜನವೋ ಜನ. ಪೂರಿಯ ತ್ರಿಮೂರ್ತಿಗಳ ದರ್ಶನಕ್ಕೆ ಜನಸಾಗರ, ಕಲೆ ಸಂಸ್ಕೃತಿಯ ಕಲರವ. ರಥ ಬೀದಿಯಲ್ಲಿ ವಿಶೇಷ ಅಲಂಕಾರ, ರಥೋತ್ಸವವನ್ನ ಕಣ್ತುಂಬಿಕೊಳ್ಳುತ್ತಿರೋ ಭಕ್ತಾದಿಗಳು. ದೇವರಿಗೆ ಜಗನ್ನಾಥನಿಗೆ ವಿಶೇಷ ಪೂಜೆ, ವಿಶೇಷ ಅಲಂಕಾರದಲ್ಲಿ ಬಲರಾಮ ಸುಭದ್ರೆ. ಇಂದಿನಿಂದ ಪುರಿ ಜಗನ್ನಾಥ ರಥಯಾತ್ರೆ ಆರಂಭ. 15 ಲಕ್ಷಕ್ಕೂ ಹೆಚ್ಚು ಭಕ್ತರ ಆಗಮನ, ಎಲ್ಲೆಡೆ ಹೈ ಅಲರ್ಟ್. ಐತಿಹಾಸಿಕ ಆಧ್ಯಾತ್ಮಿಕ ಉತ್ಸವ, ಜಗತ್ ಪ್ರಸಿದ್ಧ ಒಡಿಶಾದ ಪುರಿ ಜಗನ್ನಾಥ ದೇಗುಲದ ಜಾತ್ರೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಐತಿಹಾಸಿಕ ಕ್ಷಣಕ್ಕೆ ಪುರಿ ದೇವಸ್ಥಾನ ಸಾಕ್ಷಿಯಾಗುತ್ತಿದೆ. ಜಗನ್ನಾಥನ ರಥದ ಹಗ್ಗ ಎಳೆಯುವ, ಮುಟ್ಟುವ ಭಕ್ತನು ಪುಣ್ಯ ಮತ್ತು ಮೋಕ್ಷವನ್ನ ಪಡೆಯುತ್ತಾನೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಪುರಿಗೆ ಭಕ್ತರ ಸುನಾಮಿ ಎದ್ದಿದೆ. ಜಗನ್ನಾಥ ರಥಯಾತ್ರೆ ಇಂದಿನಿಂದ 9 ದಿನಗಳ ಕಾಲ ನಡೆಯಲಿದ್ದು, ಈ ಭವ್ಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಲಕ್ಷಾಂತರ ಭಕ್ತರು ಒಡಿಶಾದ ಪುರಿಯತ್ತ ಆಗಮಿಸುತ್ತಿದ್ದಾರೆ. 10,000 ಪೊಲೀಸ್ ಸಿಬ್ಬಂದಿ, 250 A1 ಕ್ಯಾಮೆರಾ ಕಣ್ಣು. ರಥಯಾತ್ರೆಯ ಭದ್ರತೆಗೆ ಸುಮಾರು 10,000 ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ 250ಕ್ಕೂ ಹೆಚ್ಚು A1 ವಿಶೇಷ ಕ್ಯಾಮೆರಾ ಅಳವಡಿಸಲಾಗಿದೆ. ಅಷ್ಟೇ ಅಲ್ಲದೆ ಒಡಿಶಾ ಪೊಲೀಸರು ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಜಗನ್ನಾಥ ಸ್ವಾಮಿ ದೇಗುಲದ ವಿಶೇಷ ಏನು? ರಥಯಾತ್ರೆಯಲ್ಲಿ ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯ ವಿಗ್ರಹಗಳನ್ನ ಮೆರವಣಿಗೆ ಮಾಡಲಾಗುತ್ತೆ. ಜಗನ್ನಾಥ ದೇವಾಲಯವು ಹಿಂದೂ ಧರ್ಮದ 4 ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಪ್ರತಿದಿನ ದೇಗುಲದ ಮೇಲಿರುವ ಧ್ವಜ ಬದಲಾಯಿಸಲಾಗುತ್ತೆ. 1000 ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನ ಹತ್ತಿ ಬಾವುಟಗಳನ್ನ ಬದಲಾಯಿಸುತ್ತಾರೆ. ಈ ಆಚರಣೆಯು 1800 ವರ್ಷಗಳಿಂದಲೂ ನಡೆದುಕೊಂಡು ಬರ್ತಿದೆ. ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಇದು ವೈಜ್ಞಾನಿಕ ಸಂಗತಿಗಳಿಗೆ ಸವಾಲಾಗಿದೆ. ದೇವಸ್ಥಾನದಲ್ಲಿ ಇರುವ ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತು 1 ಟನ್ ತೂಕವನ್ನ ಹೊಂದಿದೆ. ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ದೇವಾಲಯದ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ನೆರಳು ಬೀಳುವುದಿಲ್ಲ. ಈ ದೇವಾಲಯದ ಒಳಗೆ ಹೊರಗೆ ಯಾವುದೇ ಸಮಯದಲ್ಲಿ ನೆರಳು ಬೀಳುವುದಿಲ್ಲ. ಇನ್ನು ದೇಗುಲದ ಮೇಲೆ ಪಕ್ಷಿಗಳು ಹಾಗೂ ವಿಮಾನಗಳು ಹಾರುವುದಿಲ್ಲ. ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳಿಸುತ್ತೆ. ಇದರ ಮುಖ್ಯ ದ್ವಾರಕ್ಕೆ ಸಿಂಗದ್ವಾರ ಅಂತ ಕರೀತಾರೆ. ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಯು ಕೇಳುತ್ತವೆ. 27 साल का सपना है, मगर मतलब कि मैं जब मेरी माँ के पेट में थी तो अनफॉर्चुनेटली मेरी माँ ने यहाँ पे मन्नत मांगा था कि मेरी बेटी बड़ी होके देवदासी बन जाएगी, मगर अनफॉर्चुनेटली ये हो नहीं पाया। तो उनकी इच्छा रखने के लिए ही मैं यहाँ पे आज डांस करने के लिए आई हूँ और भगवान की कृपा से ये पॉसिबल भी हो गया है। और हमारे ग्रुप में भी जो लोग हैं वो बहुत ही मुश्किल
के साथ यहाँ पे आए हैं। ಇನ್ನು ಪುರಿ ಜಗನ್ನಾಥ ದೇಗುಲದ ರಥೋತ್ಸವಕ್ಕೆ ಬರೋ ಭಕ್ತರಿಗೆ ವಿಶೇಷ ಪ್ರಸಾದ ಸೇವೆ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಯಾವತ್ತೂ ಪ್ರಸಾದ ಖಾಲಿಯಾದ ಇತಿಹಾಸ ಇಲ್ಲವೇ ಇಲ್ಲ. है सबको तो आज रथ यात्रा में आके बहुत ही अच्छा लग रहा है और यही पर्व सबको यहाँ से ये ब्रॉडकास्ट से सबको दर्शन मिले, यही प्रभु की इच्छा है. ये देखो, ये प्लानिंग हम नहीं करते हैं, वो प्रभु करते हैं. जिसको बुलाना है वो प्रभु जी करते हैं. जब उनकी इच्छा होती है वो अपने आप आ जाती है. पिछले साल हम लोगों ने ಒಟ್ಟಾರೆ ಪುರಿ ಜಗನ್ನಾಥ ದೇಗುಲದ ಯಾತ್ರೆ ಇಂದಿನಿಂದ ವಿಜೃಂಭಣೆಯಿಂದ ನಡೆಯುತ್ತಿದೆ. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಡೀ ವಿಶ್ವದ ಗಮನ ಸೆಳೆಯುವಂತಹ ಪುರಿ ಜಗನ್ನಾಥ ರಥಯಾತ್ರೆ ಇವತ್ತಿನಿಂದ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಈ ರಥೋತ್ಸವದಲ್ಲಿ ಭಾಗಿಯಾಗುವ ಸಲುವಾಗಿ ಪುರಿ ಜಗನ್ನಾಥನ ಸನ್ನಿಧಿಗೆ ತೆರಳುತ್ತಾರೆ. ರಥೋತ್ಸವ ಇಷ್ಟೇ ಬಾರಿ ನಡೆದಿದ್ರು ಈವರೆಗೆ ಪ್ರತಿ ಬಾರಿಯೂ ಕೂಡ ಅದರದ್ದೇ ಆದ ಸೆಳೆತವನ್ನ ಹೊಂದಿದೆ. ಅಷ್ಟೇ ಪ್ರಮಾಣದಲ್ಲಿ ಭಕ್ತರನ್ನ ಈ ರಥಯಾತ್ರೆ ಸೆಳೀತಾ ಇದೆ. ಒಂದು ಕಡೆ ಕೇದಾರನಾಥ ದರ್ಶನ, ಮತ್ತೊಂದು ಕಡೆಯಲ್ಲಿ ಪುರಿ ಜಗನ್ನಾಥನ ರಥಯಾತ್ರೆ ನಡೀತಾ ಇದೆ. ಇತ್ತೀಚೆಗಷ್ಟೇ ನಡೆದ ಕುಂಭಮೇಳ ಒಂದರ್ಥದಲ್ಲಿ ಸನಾತನ ಧರ್ಮದ ಸಂಸ್ಕೃತಿ, ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳ ಕಲರವ ಕಣ್ತುಂಬಿಕೊಳ್ಳೋ ಕಾತರ ದಿನಂಪ್ರತಿ ಜನರಲ್ಲಿ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ.